ಅವರ ಕುಟುಂಬದಿಂದ ಅವನಿಗೆ ಒಂದ್ ಸ್ವಲ್ಪ ಪ್ರೀತಿ ಅನ್ನೋದು ವಿಶ್ವಾಸ ಅಂತ ಮಟ್ಟಕ್ಕೆ ಸಿಕ್ಕಿರ್ಲಿಲ್ಲ. ಊಟ ಮಾಡ್ದ, ಒಂದ್ಸತಿ ಅನ್ನ ಸಾರು ತಿಂದ, ಮತ್ತಿನ್ನೊಂದ್ ಸ್ವಲ್ಪ ಅನ್ನ ಸಾರು ಹಾಕಿದ್ರು, ಅನ್ನ ಸಾರು ತಿಂದ, ಅನ್ನ ಹುಳಿ ಕೊಡಿ. ಇನ್ನು ಅವರೆಕಾಳು ಸೀಸನ್ನು, ಅವರೆಕಾಳು ಸಾರು ಮಾಡ್ತಾರೆ. ತಿರುವಾಕಿ ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡೋದು. ಬಯಸಿಮೆಲ್ಲ ಮಾಡ್ತಾರೆ ಅವರೆಕಾಳು ಸಾರು, ತಿರುವಾಕಿದ್ದು ಸಾರು ಮಾಡ್ತಾರಲ್ಲ, ಉಳಿಯಲ್ಲ ಸಾರು. ಆಮೇಲೆ ಅನ್ನ ಎಲ್ಲ ಮಾಡಿಸಿರೋ ಒಂದು 10-15 ಜನಿಗೆ ಆಗೋಷ್ಟು ಅಡುಗೆ ಮಾಡಿಸಿರೋ. ಚಿಕ್ಕಮೂರಲ್ಲೇ ಮಾಡಿರೋ. ಶೃಂಗೇರಿ ಬರೋದು ಕಣೆ ಅಂದರು. ಶೃಂಗೇರಿ ಇರ್ತಾರೆ ಅಂತ ಅಲ್ಲಿಗೆ ಹೋದ್ರು. ತಗೊಂಡು ನಿನ್ನ ದುಡ್ಡೆಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟು ಚೀಲವನ್ನು ರೈಲ್ವೆ ಸ್ಟೇಷನಲ್ಲೇ ಕೊಟ್ಬಿಟ್ಟೆ, ಬಡ್ಡಿ ಸಮೇತ. ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ಒಂದ್ಸತಿ ಹೀಗೆ ಮೈಸೂರು ಕಡೆಯಿಂದ ಒಬ್ರು ಗುರುನಾಥರ ಮನೆಗೆ ಬರೋರು. ಗುರುನಾಥರು ಪರಮ ಭಕ್ತರು. ಅವರು ಗುರುನಾಥರು ಹಾಕಿದ ದಾರಿ ಬಿಟ್ಟು ಇನ್ನೇನು ಮಾಡ್ತಿತ್ತಿಲ್ಲ. ಆದ್ರೆ ಒಳ್ಳೆ ಸಾಧನೆ ಇತ್ತು, ಆಮೇಲೆ ಒಳ್ಳೆ ಅನುಷ್ಠಾನನೂ ಇಟ್ಟಿದ್ರು. ಆಮೇಲೆ ಅವರು ವೃತ್ತಿನಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ರಿಂಟಿಂಗು ಮತ್ತೆ ಈ ತರದ ಪಾಂಪ್ಲೆಟ್ಸ್ ಮಾಡೋದು, ಈ ತರದ್ದೆಲ್ಲ ವೃತ್ತಿ ಇಟ್ಕೊಂಡಿದ್ರು. ಒಳ್ಳೆ ಉಪಾಸಕರು, ಒಳ್ಳೆ ಮನತನ ಅವರು. ಹಾಗಾಗಿ ಗುರುನಾಥರನ್ನ ತುಂಬಾ ಇಷ್ಟಪಟ್ಟು ಭಕ್ತಿಯಿಂದ ಬಂದು ಅವರು ಹೇಳಿದ್ದನ್ನು ಕೇಳ್ಕೊಂಡು ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೇಳ್ಕೊಂಡು ಹೋಗುವಂತ ಒಂದು ಮನುಷ್ಯ ಆಗಿದ್ದ. ಅವರು ಬರೋರು. ಆದ್ರೆ ಮನುಷ್ಯನಿಗೆ ಏನು ಅಂತಂದ್ರೆ ಒಳ್ಳೆ ಆಧ್ಯಾತ್ಮ ಸಾಧನೆ ಮಾಡೋನು, ಆದ್ರೆ ಸ್ವಲ್ಪ ಕೋಪಿಷ್ಟ ಮನುಷ್ಯ. ಜೊತೆಗೆ ಅವನಿಗೆ ಏನಾಗಿತ್ತು ಅಂತಂದ್ರೆ ಅವನ ಮನೆಯಲ್ಲಿ ಅವನ ವೈಯಕ್ತಿಕವಾದ ಜೀವನದಲ್ಲಿ ಅವರ ಕುಟುಂಬದಿಂದ ಅವನಿಗೆ ಒಂದ್ ಸ್ವಲ್ಪ ಪ್ರೀತಿ ಅನ್ನೋದು ವಿಶ್ವಾಸ ಅಂತ ಮಟ್ಟಕ್ಕೆ ಸಿಕ್ಕಿರ್ಲಿಲ್ಲ. ಧರ್ಮಪತ್ನಿನೂ ಅಂತ ಮಟ್ಟಕ್ಕೆ ಪ್ರೀತಿ ವಿಶ್ವಾಸ ತೋರಿಸ್ತಿರ್ಲಿಲ್ಲ. ಅವ್ರ ಕುಟುಂಬಸ್ಥರಿಂದನೂ ಆ ಮನುಷ್ಯನಿಗೆ ಅಂತ ಮಟ್ಟಕ್ಕೆ ಪ್ರೀತಿ ವಿಶ್ವಾಸ ಇರ್ಲಿಲ್ಲ. ಅವ್ರ ತಂದೆ ಒಳ್ಳೆ ಸಾಧಕರು, ಚಂಡಿ ಉಪಾಸಕರು, ಅಗ್ನಿಹೋತ್ರ ಇಟ್ಟಿದ್ರು. ಅವ್ರ ಕುಟುಂಬಸ್ಥರೆಲ್ಲ ಒಂದ್ ಒಳ್ಳೆ ಮಟ್ಟದ ಸಾಧನೆ ಇರೋಂಥವ್ರು. ಸೌಮ್ಯಾಗ ಮಾಡಿದ್ರು ಅವ್ರ ಹಿರಿಕರು ಎಲ್ಲಾರು. ಆದಂತ ಒಂದು ವಂಶಸ್ಥ ಹುಡುಗ ಅವನು ಒಳ್ಳೆ ಸ್ವಯಂ ಸ್ವಂತ ಸಾಧನೆ ಕೂಡ ಇಟ್ಟಿದ್ದು. ಗುರುನಾಥರ ಮನೆಗೆ ಬರೋನು ಹೋಗೋನು, ಅವನ ಕಷ್ಟ ಸುಖ ಹೇಳ್ಕೊಳ್ಳೋನು, ತುಂಬಾ ಬಂದು ಫ್ರೀಕ್ವೆಂಟ್ ಆಗಿ ಬಂದು ಹೋಗ್ತಿದ್ದಂತ ವ್ಯಕ್ತಿ. ಅವನ್ ಕಷ್ಟ ಅಂತ ಹೇಳ್ಕೊಳಕ್ ಬಂದಾಗೆಲ್ಲ ಗುರುನಾಥರು ಅವನಿಗೆ ಸಮಾಧಾನ ಮಾಡೋದು, ಊಟ ತಿಂಡಿ ಕೊಡೋದು, ಹೇಳಿ ಮಾಡಿ ಅವನೊಂದು ಬುದ್ಧಿವಾದ ಹೇಳಿ ಕಳ್ಸೋದು. ಒಂದು ಸತಿ ಗುರುನಾಥರ ಮನೆಗೆ ಬಂದಾಗ ಗುರುನಾಥರು ಅವನಿಗೆ ಊಟ ಹಾಕು ಅಂತ ಊಟಕ್ಕೆ ಕೂರ್ಸಿದ್ರು. ಊಟ ಮಾಡ್ದ, ಒಂದ್ಸತಿ ಅನ್ನ ಸಾರು ತಿಂದ, ಮತ್ತಿನ್ನೊಂದ್ ಸ್ವಲ್ಪ ಅನ್ನ ಸಾರು ಹಾಕಿದ್ರು, ಅನ್ನ ಸಾರು ತಿಂದ, ಅನ್ನ ಹುಳಿ ಕೊಡಿ, ಮತ್ತೆ ಅನ್ನ ಹುಳಿ ಆಯ್ತು, ಇನ್ನೊಂದ್ರೆಲ್ಲ ಒಂದ್ರಲ್ಲಿ ಕಲ್ಸ್ಕೊಂಡ. ಹಿಂಗೆ ತಿಂತಾನೆ ಇದ್ದ. ಹೆಂಗೆ ಅಂದ್ರೆ ಮೋರ್ ದೆನ್ 1 ಸೇರ್ ಅಕ್ಕಿ ಅನ್ನ ತಿಂದ ಊಟನ. ಗುರುನಾಥರು ಬಡಿಸು ಅಂತಿದ್ರೆ ಅವನು ಹಾಕ್ತಾನೆ ಇದ್ರೆ ತಿಂತಾನೆ ಇದ್ದಾನೆ. ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಯ್ತು, ಇದೇನಿದು ಹಿಂಗೆ. ಅವ್ನು ನಾರ್ಮಲ್ ಊಟ ಮಾಡೋದು, ಅವ್ನು ಎಷ್ಟು ಊಟ ಮಾಡ್ತಾನೆ ಅನ್ನೋದು ಗುರುಬಂಧುಗಳಿಗೆ ಕೆಲವ್ರಿಗೆ ಗೊತ್ತಿರೋ ವಿಚಾರ. ಆದ್ರೆ ಇದು ನಿಮ್ದು ಹಿಂಗ್ ಊಟ ಮಾಡ್ತಿದ್ದಾನೆ ಅಂತ ಎಲ್ರಿಗೂ ಒಂದ್ ಸ್ವಲ್ಪ ಸಂಶಯನೂ ಆಯ್ತು. ಊಟ ಆಯ್ತು, ಎಲ್ಲ ಆದ್ಮೇಲೆ ಗುರುಗಳಿಗೆ ನಮಸ್ಕಾರ ಮಾಡ್ದ. ಬರ್ತೀನಿ ಗುರುಗಳೇ ಅಂತಂದ. ಹೊರಟಾದ್ಮೇಲೆ ಗುರು ಭಕ್ತರು ಯಾರೋ ಒಬ್ರು ಇದ್ದವರು ಕೇಳಿದ್ರು, ಏನ್ ಗುರುಗಳೇ, ಅವನು ಇಷ್ಟ ಮಟ್ಟು ಊಟ ಮಾಡೋಂಥ ಮನುಷ್ಯ ಅಲ್ಲ, ಇವತ್ತು ಯಾಕೆ ಆ ರೀತಿ ಊಟ ಮಾಡ್ದ, ಏನ್ ಸಮಾಚಾರ ಅಂತ ಕೇಳಿದ್ರು. ಅದಕ್ಕೆ ಮಾರ್ಮಿಕವಾಗಿ ಗುರುನಾಥರು ಒಂದ್ ಮಾತು ಹೇಳಿದ್ರು, ಇದು ಇವತ್ತು ಒಂದು ಜೀವನದ ಕಡೆ ಊಟ ಕಣೆಯ, ಅದಕ್ಕೆ ಊಟ ಮಾಡಿದಾನೆ ಅಷ್ಟು ಅಂತ ಅಂದ್ರು. ಇದೇನು ಹಿಂಗ್ ಅಂದ್ಬಿಟ್ರಲ್ಲ. ಆಮೇಲೆ ನೋಡಿದ್ರೆ ಮಾರನೇ ದಿವಸ ಅವನೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟ ಮೈಸೂರಿನಲ್ಲಿ. ಇದು ನಡೆದಂತ ಪ್ರಸಂಗ. ಯಾಕಂದ್ರೆ ನಾಳೆ ನಡೆಯೋದು ನಮ್ ಗುರುನಾಥರಿಗೆ ಇವತ್ತೇ ಗೊತ್ತಾಗಿತ್ತು. ಅದನ್ನ ತಿಳಿಸಿದ್ರು ಮಾರ್ಮಿಕವಾಗಿ, ಈ ರೀತಿ ನಡೀತು ಒಂದು ಪ್ರಸಂಗ. ಶ್ರೀ ಗುರುದೇವ ದತ್ತ. ಒಂದು ಬಾರಿ ಕಳಸಾಪುರಕ್ಕೆ ಬಂದರು ಗುರುನಾಥರು. ಒಂದು ಕಾರು ಜನ ಬಂದಿದ್ದರು. ಯಾರೋ ಜೊತೆಲಿದ್ದ ಫೋನ್ ಮಾಡಿದ್ರು, ನಮ್ಮ ರಘು ಇದ್ದಾರೆ, ಶಿವಣ್ಣ ರಘು ಅಂತ ಅರ್ಸಿಕೆಯಲ್ಲಿದ್ದಾರೆ ಈಗ. ಅವ್ರ ಮನೆಗೆ ಬಂದರು. ನನಗೆ ಫೋನ್ ಮಾಡ್ಸಿರು. ನನಗೆ ಗುರುನಾಥೇ ಫೋನ್ ಮಾಡ್ಯಾರ. ಅಯ್ಯ ರಘು ಮಲ್ಲಿನ ಕಣೆಯ, ಅಡುಗೆ ಮಾಡ್ಸಯ್ಯ, ಒಂದು 10-12 ಜನಿಗೆ ಅಡುಗೆ ಮಾಡ್ಸಯ್ಯ ಅಂದರು. ಆಮೇಲೆ ನಮ್ಮ ತಾಯಿ ಇದೆಲ್ಲ ಆಯಿತು ಅಂದ್ಬಿಟ್ಟು ಅಡುಗೆ ಮಾಡಿಸಿರೋ. ಇನ್ನು ಅವರೆಕಾಳು ಸೀಸನ್ನು, ಅವರೆಕಾಳು ಸಾರು ಮಾಡ್ಸಿರೋ. ತಿರುವಾಕಿ ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡೋದು. ಬಯಸಿಮೆಲ್ಲ ಮಾಡ್ತಾರೆ ಅವರೆಕಾಳು ಸಾರು, ತಿರುವಾಕಿದ್ದು ಸಾರು ಮಾಡ್ತಾರಲ್ಲ, ಉಳಿಯಲ್ಲ ಸಾರು. ಆಮೇಲೆ ಅನ್ನ ಎಲ್ಲ ಮಾಡಿಸಿರೋ. ಒಂದು 10-15 ಜನಿಗೆ ಆಗೋಷ್ಟು ಅಡುಗೆ ಮಾಡಿಸಿರೋ.
ಏನು ಗುರುಮ ನಮ್ಮ ಹುಡುಗ ಒಂದು 20 ಜನಕ್ಕೆ ಅಷ್ಟು ಮಾಡಿಸಿದ್ರು ಅನ್ನಿ. ಆಮೇಲೆ ಸ್ವೀಟ್ ಏನೋ ಹೂರ್ಣನ ಏನೋ ಮಾಡಿದ್ರು, ಪಾಯಸ ಮಾಡಿಸಿದ್ರು, ಎಲ್ಲ ಮಾಡಿಸಿದ್ರು. ಅಷ್ಟೊತ್ತಿಗೆ ಏನಾಗ್ಬಿಡ್ತು, ಗುರುನಾಥರು ಮನಸ್ಸೇ ಚೇಂಜ್ ಆಗ್ಬಿಡ್ತು. ನಮ್ಮ ಮನೆಗೆ ಬರಲಿಲ್ಲ. 1 ಗಂಟೆ ಅದು ಊಟ ಟೈಮ್ ಆಯಿತು, ಬಂದರೆ ಹೊರಟೋದ್ರು. ಮತ್ತು ಫೋನ್ ಮಾಡಿವು, ಅಯ್ಯ ಏನೋ ಅರ್ಜೆಂಟಿಗೆ ಬಂದು ಚಿಕ್ಕಮೂರಿಗೆ ಬಂದ್ಬಿಟ್ಟು ಹಿಂಗೆ ಕಣೆಯ, ಚಿಕ್ಕಮೂರಿಗೆ ಬರ್ರಯ್ಯ ಅಂದರು. ನಾವು ಚಿಕ್ಕಮೂರಲ್ಲೇ ಊಟ ಮಾಡಿವು. ನಮ್ಮ ಹತ್ರ ಯಾತ್ರ ಕಾರ್ ಇತ್ತು. ಈಗ ನಾವು ಎಲ್ಲ ಕಾರ್ಗಳು ತಗೊಂಡಿದ್ದಾರೆ. ಆ ಕಾರ್ಗಳಿತ್ತು, ಬೈಕು. ನಮ್ಮ ಫ್ರೆಂಡಿಂದು ಆಟೋ ಇತ್ತು. ಆಟೋ ಕೇಳಿವು, 4-5 ಜನ ಸೇರ್ಕೊಂಡು ಒಂದು ಅಡುಗೆ ಮಾಡಿದ ಮನೇಲಿ ಇಟ್ಬಿಟ್ಟು, ನಮ್ಮ ಮನೆಯವ್ರಿಗೆ ಇಟ್ಬಿಟ್ಟು, ಇನ್ನು 4 ಜನಕ್ಕೆ ನಾವು ಹುಡುಗ ಬರ್ತೀವಿ ಅಂತ ಇಟ್ಕೊಂಡ್ಬಿಟ್ಟು ಒಂದು 10-12 ಜನಕ್ಕೆ ಆಗೋಷ್ಟು ಅಡುಗೆನ ಎಲ್ಲ ಒಂದು ಇದಕ್ಕೆ ಹಾಕ್ಕೊಂಡು ತಗೊಂಡು ಹೋದು. ಚಿಕ್ಕಮೂರಿಗೆ ಹೋಗ್ತೀವಿ. ಚಿಕ್ಕಮೂರಲಿಲ್ಲ ಗುರುಗಳು. ಮತ್ತೆ ಫೋನ್ ಮಾಡಿ, ಸರ್ ಎಲ್ಲಿದ್ದೀರಿ ಸರ್ ಅಂತ. ಶೃಂಗೇರಿ ಹೋಗೋದು ಕಣೆ ಅಂದರು. ಆಟೋಲ್ಲಿ ಹೋಗ್ಬೇಕು ಶೃಂಗೇರಿಗೆ. ಆಗಲೇ 3-4 ಗಂಟೆ ಆಗಿದೆ. ಆಮೇಲೆ ಬೆಳಗ್ಗೆ ಊಟ ಟೈಮ್ ಆಯಿತು, 2 ಗಂಟೆಗೆ ಬರಲಿಲ್ಲ. ಫೋನ್ ಮಾಡ್ತೀನಿ, ಚಿಕ್ಕಮೂರಿಗೆ ಬರೋದು ಒಂದು. ತಕ್ಷಣ ಒಂದು ಆಟೋಗೆ ನಮ್ಮ ಫ್ರೆಂಡ್ಗಳದ್ದು ಆಟೋ ಇತ್ತು. ಆ ಆಟೋ ಕೇಳ್ಕೊಂಡು ಒಂದು 4-5 ಜನ ಏನು ಮಾಡಿವು, ಹೋದು. ಎಲ್ಲ ಒಂದು 10-12 ಜನಕ್ಕೆ ಅಡುಗೆ ಆಗೋಷ್ಟು ಇಟ್ಕೊಂಡು ಇದಕ್ಕೆ ಹೋದು. ಚಿಕ್ಕಮೂರಲ್ಲಿ ಏನು ಮಾಡಿರೋ, ಶೃಂಗೇರಿಗೆ ಬರೋದು ಕಣೆ ಅಂದರು. ಶೃಂಗೇರಿಲಿ ಇರ್ತಾರೆ ಅಂತ ಅಲ್ಲಿಗೆ ಹೋದು. ಆಟೋದಲ್ಲೇ ಹೋದು. ಅಲ್ಲಿ ಹೋದಕ್ಕೆ 4 ಗಂಟೆ ಚಿಕ್ಕಮೂರು ಬಿಟ್ಟು ಕಮ್ಮಿ 7-7:30 8 ಗಂಟೆ ಆಯಿತು. ಆಗಲೇ ಜಗತ್ತುಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ, ಬರ್ತಾರೆ ಅಂತ ಆಯಿತು. ಆಮೇಲೆ ಇಲ್ಲ ಇದಕ್ಕೆ ಹೋಗೋದು ಕಣೆಯ ಅಂತಂದರು. ಇದಕ್ಕೆ ನರಸಿಂಹವನಕ್ಕೆ ಹೋಗ್ಬೇಕು ಅಂದರು. ನರಸಿಂಹವನಕ್ಕೆ ಹೋದು. ಒಂದು 7-8 ಗಂಟೆ ಆಯಿತು. ಇನ್ನೊಂದು ಅರ್ಧ ಗಂಟೆಲಿ ಪೂಜೆ ಸ್ಟಾರ್ಟ್ ಆಯಿತು. ಮತ್ತೆ ಫೋನ್ ಮಾಡಿ, ತಡೆಯ ಪೂಜೆ ಆದಮೇಲೆ ಬರ್ತೀನಿ ಇದೆ ಅಂದರು. ಆಮೇಲೆ ಬರ್ತಾರೆ ಅಂದ್ಬಿಟ್ಟು ನಾವು ಗುರುನಾಥ ಬರ್ತಾರೆ ಅಂತ 10:30 ಆಯಿತು. ಒಂದು 100-150 ಜನ ಯಾರು ಎಲ್ಲಿ ಅವತ್ತು ಪೂಜೆಗೆ 8:30ಗೆ ಊಟ ಮುಗಿದೋಗುತ್ತೆ. 90% ಎಲ್ಲ ಊಟ ಮಾಡಿರಲ್ಲ. ಆಮೇಲೆ ಏನು ಮಾಡಿವು, ನಾವು ಅಲ್ಲೇ ಕೊಡಬೇಕು ಅಂತ ಇದು ಮಾಡ್ಕೊಂಡು ಅಲ್ಲೇ ಇಟ್ಕೊಂಡು ದಬ್ರಿ ಎಲ್ಲ ಇಟ್ಕೊಂಡು ಒಂದು ಹಚ್ಚಿ ಸ್ವಲ್ಪ ಕೊಡೋಣ ಅಂತ. ಮತ್ತು ಅದೇ ಫೋನು ಕೊಡ್ರೆ ಎಲ್ಲರಿಗೂ ತಂದರು. ನಾವು ಶಿಗುರು ಮಲ್ಲಿರ್ತಾರೆ ಅಂತಂದ್ಬಿಟ್ಟು ಅಲ್ಲಿ ಬಂದು ಅಲ್ಲಿ ಇರೋರಲ್ಲ, ಕೊಟ್ಟು ನಮ್ಮಲ್ಲಿ ಆಡ್ದಂಗೆ ಏನು ಉರುಳಿ ಸಾರು, ಇದು ಅವರೆಕಾಳು ಸಾರು, ಒಳ್ಳೆ ಬ್ರೆಡ್ ಇದು ನಂಗೆ ಬರ್ತಾಯಿದೆ, ಹುಳಿ ಇದು ಕೊಡ್ತಿದ್ವಿ. ಅಷ್ಟ್ರಿಗೂ ವರ್ಷವಾಗಿದೆ. ಅಷ್ಟು ತಿಂದು ಅಷ್ಟಿಗೂ ಕೊಟ್ಟು ನಮಗೆ ಗೊತ್ತಾಗ್ತಿಲ್ಲ. ಬುರು ಅಂತ ಬರ್ತಿದೆ. ಇದು ಅವರೆಕಾಳು ಸಾರಿಂದ ಇದು ಅನ್ನ ಸಾರು ಕಲಸಿದ್ದೀವಿ, ಬರ್ತೀವಿ. ಒಳ್ಳೆ ಬ್ರೆಡ್ ಇದು ಬಂದಂಗೆ ಬರ್ತಾಯಿದೆ, ಹುಳಿ ಬಂದಂಗೆ, ದೋಸೆ ಇಟ್ಟು ಹುಳಿ ಇಟ್ಟು ಬಂದಂಗೆ ಕೊಡ್ತಾಯಿದ್ವಿ. ಕೊಟ್ಟು ಎಲ್ಲ ಕೊಟ್ಟು ಒಂದು ಕನಿಷ್ಠ ಒಂದು 70-80 ಜನ ಅಂತಿದ್ದು. ಅಷ್ಟು ಕೊಟ್ಟು ಇನ್ನೂ ಉಳಿತು. ಇದು ಶಿವಮೊಗ್ಗದು. ಅವ್ರಿಗೂ ಫೋನ್ ಮಾಡಿ ಹೇಳಿ, ಗುರುನಾಥರು ಕಳಸಾಪುರದಿಂದ ಪ್ರಸಾದ ಬರ್ತಿದೆ, ಯಾರ ಊಟ ಮಾಡಿರೋ ಕೊಟ್ಟು ಅಂತ. ಶಿವಗುಳೆ ಮಾಡಿರೋ ಅಕ್ಕಪಕ್ಕ ಮನೆಗಳಿರೋ ಅವರೊಂದು 10 ಜನ ಆದರು, ನಾವೊಂದು 5-6 ಜನ. ಮತ್ತು ಊಟ ಮಾಡಿ ಒಳ್ಳೆ 12 ಗಂಟೆಗೆ ಹೊರಟಲ್ಲಿ. 12 ಗಂಟೆಗೆ ಪೆಟ್ರೋಲ್ ಬಂಕಿ ಬಂದು ಪೆಟ್ರೋಲ್ ಖಾಲಿ 5 ಗಂಟೆ ಮಧ್ಯೆ ನಿಂತ್ಬಿಟ್ಟು ಕಷ್ಟ ಅಂತ. ಆಮೇಲೆ ಪೆಟ್ರೋಲ್ ಬಂಕಿ ಬಂದು ಶೃಂಗೇರಿಲ್ಲ ಮಧ್ಯರಾತ್ರಿ 12 ಗಂಟೆ. ಆಮೇಲೆ ಬಂದ ತಕ್ಷಣ ಅವನು ಎಫ್ ಸಿ ಪೆಟ್ರೋಲ್ ಹಾಕ್ತಾ ಅಷ್ಟೊತ್ತಿಗೊಂದು ಉಡುಪಿಗೆ ಹೋದ ಇದು ಬಂತು, ಟೆಂಪೋ ಟ್ರಾವೆಲರು. ನಾವೆಲ್ಲ ಶರ್ಟ್ ಹಾಕೊಂಡಿದ್ದು ಪಲ್ಷನ್ಲೇ ಓದ್ಕೊಂಡಿದ್ದೀವಿ. ರಾತ್ರಿ 12 ಗಂಟೆ ಸರ್. ಪಿಂಡಪಲ್ ಬಂದ ನಾವು ಇದು ಹಾಕ್ತಾ ಕೂತಿದ್ವಿ, ನಾವು ಪೆಟ್ರೋಲ್ ಹಾಕ್ತಾ ಕೂತು ಮಾತಾಡಿ ನಿಂತಿದ್ದೀವಿ. ಅವನ ಡ್ರೈವರ್ ಬಂದು ಏನು ಕೇಳೋದು, ಸರ್ ಹೊಟ್ಟಿಗೆ ಬೆಂಕಿ ಬಿದ್ದುಬಿಡಿ ಸರ್, ಅಷ್ಟೇ ಸಿಕ್ಕಾಬಿಟ್ಟು ಶಿವಾಯ್ತಾನೆ, ಯಾವುದೋ ಅರ್ಜೆಂಟ್ ಹೋಗಿದ್ದೆ, ಯಾವುದೋ ಹೋಟ್ಲ್ ಸಿಗೋದು ಎಲ್ಲೂ ಇಲ್ಲ ಸರ್, ಏನಾದ್ರು ಊಟಕ್ಕಿದ್ರೆ ಕೊಡಿ ಸರ್ ಅಂತ. ಅವ್ನಿಗೆ ಯಾಕೆ ಸರ್ ಈ ಆಟೋದಲ್ಲಿ ಊಟಿದೆ ಅಂತ ಹೇಗೆ ಗೊತ್ತು? 12 ಗಂಟೆ ರಾತ್ರಿ. ನಮಗೆ ಆಶ್ಚರ್ಯ ಆಯಿತು, ಏನು ಊಟ ಕೇಳ್ತೀನಿ. ನಮಗೆ ಬಂದು ನಾವು ಯಾರೋ ಅವನು ಯಾರೋ, ನಾವು ಪೆಟ್ರೋಲ್ ಹಾಕಿಸ್ತಿದ್ದೀವಿ. ಇದೇ ಮಾತು ಸರ್, ಹೊಟ್ಟಿಗೆ ಬೆಂಕಿ ಬಿದ್ದುಬಿಡಿ ಸರ್, ನಾನು ಅರ್ಜೆಂಟ್ ಯಾರೋ ಕರ್ಕೊಂಡು ಹೋಗಿದ್ದೆ, ಇದಕ್ಕೆ ಮಧ್ಯೆ ಸಿಗುತ್ತೆ ಅಂದರೆ ಬೆಳಗ್ಗೆ 1 ಗಂಟೆಲಿ ಊಟ ಮಾಡೀನಿ, ಹೊಟ್ಟೆ ಇಶ್ಯೂ ಆಗ್ತೀವಿ ಸರ್, ಎಲ್ಲ ಕಡೆಯಲ್ಲಿ ಮಲೆನಾಡು ಎಲ್ಲೂ ಸಿಗೋಲ್ಲ. ಆಮೇಲೆ
ಅವನೇ ಮಾಡ್ದ. ನಾವು ಇತ್ತು ಇನ್ನೂ 2-3 ದಿನಕ್ಕೆ ಆಗೋಷ್ಟು ಊಟ ಇತ್ತು. ಒಂದು ಬಾಳೆ ಎಲೆ ಕೊಟ್ಟು, ಆಮೇಲೆ ಒಂದು ಪೇಟಿಗೆ ಮೇಲೆ ಬಲ ಇಟ್ಟು ಕೊಟ್ಟು ತಿನ್ನಯ್ಯ ಅಂತ ಕೊಟ್ಟು ಸಹ ಬದುಕಿಸಿ ಸಹ ಭಾರಿ ಇದಾಗ್ಬಿಟ್ಟಿತ್ತು ಸಹ. ಅಯ್ಯೋ ಅಯ್ಯೋ ಪ್ರಸಾದ ಸಹ ಗುರುವಿನ ಪ್ರಸಾದ ಅಂತ ಅವನು ತಿಂತೇನೆ, ಅವನು ಗುರುವಿನ ಪ್ರಸಾದ ಅಂತಾನೆ ಯಾರೋ ನಾವ್ಯಾರೋ ತಿಂದೆಲ್ಲ ಆಯಿತು. ಆಮೇಲೆ ಇನ್ನೊಂದು ದಿವಸ ಉಳಿದಿತ್ತು. ಸೀದಾ ಸೇತುವೆ ಮೇಲೆ ಬರ್ತಿದ್ವಿ, ಇವತ್ತು ತುಂಗಾ ನದಿ ಸೇತುವೆ ಮೇಲೆ ಒಂದು ನಾಯಿ ಅಡ್ಡ ಬಂತು. ಈ ಅಡ್ಡ ಬಂದ ತಕ್ಷಣ ನಿಲ್ಸಪ್ಪ ನಾಯಿನ, ನಿಮ್ಗೆ ಆಟ ನಿಲ್ಲಿಸ್ತಾ. ನಾಯಿ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಎಲ್ಲ ತೊಳೆದಿದ್ದೆಲ್ಲ ಹಾಕಿವು, ಅದಕ್ಕೆ ತಿಂತು. ಇನ್ನೊಂದು ಚೂರಿತ್ತು ಅಥವಾ ಹೊಳಿಗೆ ಹಾಕಿವು. ರಾತ್ರಿ 12 ಗಂಟೆಗೆ ಫೋನ್ ಬಂತು ಮತ್ತೆ ಗುರುನಾಥರಿಂದ, ಅಯ್ಯ ಸಾರ್ಥಕವಾಗ್ತಾನೆಯಾ ಅಂತಂದು. ಏನು ಸರ್ ಅಂದೆ. ಒಬ್ಬ ಮನುಷ್ಯ ಬಂದು ಕೇಳಿಲ್ವನೆಯ? ಹೌದು ಸರ್. ಒಂದು ನಾಯಿ ಬಂದು ಅಡ್ಡ ಹಾಕ್ತಾನೆ? ಹೌದು ಸರ್. ಯಾವ್ಯಾವ ರೂಪದಲ್ಲಿ ಬರ್ತಾರೆಯಾ, ಯಾರು ಬರ್ತಾರೆಯಾ ನಿಮ್ಗೆ ಗೊತ್ತಾನೆಯಾ? ಯಾರು ನಿಮಗೆಲ್ಲ ಬೇಡ ಅದು ಆಯ್ತಾನೆ, ಅದಕ್ಕೆ ಕಳಿಸಿದ್ದೆ ಕಣೆ. ಆ ಮನುಷ್ಯನೂ ನಾಯಿನೂ ಅದಕ್ಕೆ ಕಳಿಸಿದ್ದೆ ಕಣೆ. ಯಾರೋ ಒಂದು ಬೇಡ ಕಣೆ, ತಲುಪ್ಸಿರಾ? ಬೆಳಗ್ಗೆ ಊರಿಗೆ ಬನ್ನಿ. ಮತ್ತೆ ಬೆಳಗ್ಗೆ ಎದ್ದು ಊರಿಗೆ ಬಂದು ಮತ್ತೆ ಒಂದು 10 ಗಂಟೆ ಹೊತ್ತಿಗೆ ಮತ್ತೆ ಆಯಿತು. ಯಾವುದೇ ವಿಷಯದಲ್ಲಿ ಏನೇ ಕಷ್ಟಪಡಲಿ ನಮಗೂ ಹೇಳೋರು, ಏನು ಮಾಡಬೇಕಣಯ್ಯ ನೀನು, ದಿನಕ್ಕೊಂದು ಪೇಜ್ ಚಂದ್ರಶೇಖರಪ್ಪ ಇಮಾಂ ಲಕ್ಷ ಒಂದು ಪೇಜ್ ಬರೆಯೇ ಸಾಕು, ದಾಟ್ಕೊಂಡ್ಬಿಡ್ತೀಯ. ತುಂಬ ನೂರಾರು ಕುಟುಂಬದವ್ರು, ಸಾವಿರಾರು ಜನ ಚಂದ್ರಶೇಖರ್ ಏನೇ ಕಷ್ಟಗಳಿದ್ದಾಗ ಒಂದೊಂದು ಪೇಜು ಬರೆಸಿ, ಏನಿಲ್ಲ ಶ್ರೀ ಚಂದ್ರಶೇಖರ ಪರಮಹಂಸ ಗುರುಭ್ಯೋ ನಮಃ ಅಂತ ಒಂದು ಲೈನ್ ಅಷ್ಟೇ, ಅಂಥ ಒಂದು ಪೇಜ್ ಬರೀ, ಒಂದು 18 ಸಾಲ ಬರುತ್ತೆ ಒಂದು ಪೇಜಲ್ಲಿ. ಬರೀ ಸಾಕು, ದಿನ ಬರೀ ಸಾಕು, ಒಂದು ಕೂತ್ಕೊಂಡು 2 ನಿಮಿಷ 3 ನಿಮಿಷ ಆಗುತ್ತೆ, ದಾಟ್ಕತಿ ಅಂತ. ತುಂಬ ಜನ ಬರೆದಿದ್ದಾರೆ, ಸಾವಿರಾರು ಜನ ಬರೆದಿದ್ದಾರೆ. ಶ್ರೀ ಚಂದ್ರಶೇಖರ ಪರಮಹಂಸ ಗುರು ದೇವತಾಭ್ಯೋ ನಮಃ ಅಷ್ಟೇ, ಒಂದೇ ಲೈನ್, ಒಂದು ಪೇಜ್ 2 ಪೇಜೇ ಬರೀ. ದಿನ ಬುಕ್ ಮುಗಿತಂಕ ಮತ್ತೊಂದು ಬುಕ್ ಮಾಡ್ಕ, ದಿನ 3 ನಿಮಿಷ 4 ನಿಮಿಷ ಬೇಕಾಷ್ಟು ಜನ ಬರ್ತಿದ್ದಾರೆ, ದಾಟ್ಕೊಂಡು ಇದ್ದಾರೆ. ಅವು ಏನು ಕಷ್ಟಗಳು, ಲೌಕಿಕವಾಗಿ ಕಷ್ಟ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಕೆ ವಿ ಚಂದ್ರಶೇಖರ್, ನಿವೃತ್ತ ಶಿಕ್ಷಕ, ಕೋಟೆ, ಕಡೂರು. ವೆಂಕಟಾಚಲ ಗುರುಗಳು ನನಗೆ ಚಿಕ್ಕಂದಿನಿಂದ ಪರಿಚಯ. ನಾನು ಸಗರಾಯಪಟ್ಟಣಕ್ಕೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೆ ಅಂತ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿಗೆ ಬರೋರು. ಅವರ ತಂಗಿಯನ್ನು ನಮ್ಮ ಭಾವನ ತಮ್ಮನಿಗೆ ಕೊಟ್ಟಿದ್ದರು. ಹಾಗಾಗಿ ಆವಾಗಿನಿಂದ ಪರಿಚಯ. ಅವಧೂತರಾಗೋದಕ್ಕಿಂತ ಮುಂಚೆ ನಾನು ಅವರನ್ನು ಬಲ್ಲೆ. ಅವಧೂತರ ಆದಮೇಲೆ ನಾನು ಹೆಚ್ಚಾಗಿ ಅವರನ್ನು ಸಂಪರ್ಕ ಮಾಡಿರಲಿಲ್ಲ, ಯಾಕೆಂದರೆ ನಾನು ನನ್ನ ನೌಕರಿ ಒಳಗಿದ್ದೆ. ಜೊತೆಗೆ ನನಗೆ ಅಷ್ಟೊಂದು ತಿಳುವಳಿಕೆ ಇತ್ತಿಲ್ಲ, ನಾನು ಅವ್ರನ್ನ ಭೇಟಿ ಮಾಡ್ತಾ ಇರಲಿಲ್ಲ. ಒಮ್ಮೆ ಅಮರ್ ಪ್ರಿಂಟರ್ಸ್ ವೆಂಕಟೇಶ ಗುರುಗಳನ್ನು ನೋಡಬೇಕು ಅಂತ ಹೇಳಿ ಮೂಲಮನೆ ಸುಬ್ರಾಯರ ಮಗ ಕುಮಾರು, ನಾನು, ಶೇಷಗಿರಿ, ಅನಂತ ಪದ್ಮನಾಭ, ಹೀಗೆ ಒಂದು 7-8 ಜನ ಅವ್ರನ್ನ ನೋಡೋಣ ಅಂತ ನಾಗರ ಪಂಚಮಿ ದಿವಸ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಮನೆ ಒಳಗೆ ಇದ್ದರು. ನಾವು ಹೋಗಿ ಎಲ್ಲರೂ ಕೂಡ ಅವರಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿದ ತಕ್ಷಣವೇ ಅವರು ನಮಗೆಲ್ಲ ನಮಸ್ಕಾರ ಮಾಡಿದ್ರು. ಗುರುಗಳೇ, ಇದೇನು ಹೀಗೆ ಮಾಡ್ತಿರಲ್ಲ ಅಂದೆ. ಅದಕ್ಕೆ ಅವರಿದ್ದವರು, ಪರಮಾತ್ಮ ನಿಮ್ಮಲ್ಲೂ ಇದ್ದಾನಪ್ಪ, ನನ್ನಲ್ಲೂ ಇದ್ದಾನೆ, ಆದ್ದರಿಂದ ನಿಮ್ಮ ಪರಮಾತ್ಮನಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಅಂದರು. ಉಭಯ ಕುಶಲೋಪದಿ ಆಯಿತು, ಬರ್ತೀವಿ ಅಂತ ಹೇಳಿ ಹೊರಟ್ವಿ. ಬಂದಿದ್ದೀರಿ, ಎಲ್ಲ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಂತ. ಸಾಯಂಕಾಲ ಆಗಿತ್ತಲ್ಲ 7 ಗಂಟೆ. ಆವಾಗ ಭಕ್ತರು ಎಲ್ಲರೂ ಕೂಡ ಅವರಿಗೆ ಕಡುಬು ತಂದು ಕೊಟ್ಟಿದ್ದರು ಮನೆಗೆ, ನಾಗರ ಪಂಚಮಿ ಕಡುಬನ್ನು. ಅಲ್ಲಿದ್ದಂಥ ಶಿಷ್ಯಂದರು ನಮಗೆಲ್ಲವ ಕಡುಬಿನ ಊಟ ಮಾಡಿಸಿದರು. ಮಾಡಿಸಿದ ಮೇಲೆ ನಾವು ಬರ್ತೀವಿ ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟ್ವಿ. ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಶಾರದಮ್ಮನವ್ರ ಹತ್ರ ನಮಗೆಲ್ರಿಗೂ ಕೂಡ ಪಂಚೆ ಕೊಡಿಸಿದ್ರು. ಪಂಚೆ ಕೊಡಿಸಿ ಹೋಗಿ ಬರ್ರಿ ಅಂತ ಹೇಳಿಬಿಟ್ಟು ನಮ್ಮನ್ನು ಅವತ್ತು ಬೀಳ್ಕೊಟ್ರು. ಅವ್ರನ್ನ ಅಧಿಕೃತವಾಗಿ ಅವತ್ತು ನಾನು ಅವಧೂತರಾಗಿ ನೋಡಿದ್ದು, ಅವತ್ತು ಅದೇ ಮೊದಲು.
ಒಮ್ಮೆ ಚಿಕ್ಕಮಗಳೂರಿನ ಒಬ್ಬ ಮಾರ್ವಾಡಿ, ಬಾಂಬೆ ಮಾರ್ವಾಡಿ ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟಿದ್ದ. ತಗೊಂಡೋಗಿ 3-4 ವರ್ಷ ಆದ್ರೂ ಅವನ ಅಡ್ರೆಸ್ ಇತ್ತಿಲ್ಲ. ಅವಾಗ ಇನ್ನೂ ಫೋನ್ ಇತ್ತಿಲ್ಲ, ಮೊಬೈಲ್ ಇತ್ತಿಲ್ಲ. ಆ ಸಂದರ್ಭದಲ್ಲಿ ಆ ಸಾಲ ಕೊಟ್ಟಂಥ ಮಾರ್ವಾಡಿ ಬಂದು, ಸ್ವಾಮಿ ಅಂತಂದ, ನೀ ಬಂದ ವಿಚಾರ ನನಗೆ ಗೊತ್ತು, ನೀನು ಬಾಂಬೆಗೆ ಹೋಗು, ಅವನು ದುಡ್ಡು ಇಟ್ಕೊಂಡು ನಿಂತಿರ್ತಾನೆ, ಹೋಗು ಅಂದರು. ಸರಿ, ಮಾರ್ವಾಡಿ ಅದೇ ರೀತಿ ಅವನಿಗೆ ಅನುಕೂಲ ಅಂತ ದಿವಸದಲ್ಲಿ ಅವನು ಬಾಂಬೆಗೆ ಹೋದ. ಬಾಂಬೆಗೆ ಹೋಗಿ ರೈಲು ಇಳಿತಿದ್ದ. ಆ ರೈಲು ಇಳಿದ ತಕ್ಷಣವೇ ಸಾಲ ತಗೊಂಡು ಮಾರ್ವಾಡಿ ಅವನು ತಕ್ಷಣವೇ ಆಲಿಂಗನ ಮಾಡಿಕೊಂಡು ಬಾಂಬೆ ಒಳಗವನನ್ನು, ನಾನೇ ಹೊರಟಿದ್ದೆ, ನೀನೇ ಬಂದುಬಿಟ್ಟಿಯಲ್ಲ ಅಂತ ಅಂದರು. ನೋಡಪ್ಪ, 4 ವರ್ಷ ಆಯಿತು ನೀ ಬರಲಿಲ್ಲ, ಅದಕ್ಕೆ ನಾನೇ ಬಂದೆ. ತಗೋ, ನಿನ್ನ ದುಡ್ಡೆಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟು ಚೀಲವನ್ನು ರೈಲ್ವೆ ಸ್ಟೇಷನಲ್ಲೇ ಕೊಟ್ಬಿಟ್ಟ, ಬಡ್ಡಿ ಸಮೇತ. ಅವನಿಗೆ ಆಶ್ಚರ್ಯವಾಗ್ಬಿಡ್ತು. ಆಮೇಲೆ ಅಲ್ಲಿಂದ ಬಾಂಬೆಯಿಂದ ಬಂದು ಗುರುಗಳನ್ನು ಭೇಟಿ ಮಾಡಿದೆ. ಗುರುಗಳೇ, ನೀವು ಹೇಳ್ದಂಗೆ ಆಯಿತು, ಎಲ್ಲ ದುಡ್ಡು ನಂದು ಬಂತು ಅಂದ. ನಾನು ನಿಮಗೆ ಕಾಣಿಕೆ ಕೊಡಬೇಕು ಅಂತಿದ್ದೀನಿ, ನನಗೇನು ಕಾಣಿಕೆ ಕೊಡಬೇಡ, ಹೋಗೋ, ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಂದು ಅವನನ್ನು ಕಳಿಸ್ಕೊಟ್ರು. ಇನ್ನೊಬ್ಬರು ಗರ್ಭವಾದಂಥ ಹಸುವನ್ನು ಕಳ್ಕೊಂಡಿತ್ತು ಅಂದರೆ ಮೇಯ್ಗೆ ಕೊದ್ದು 2 ಸಾವಿರ ಬಂದಿರಲಿಲ್ಲ. ಆಗ ಹೋಗಿ, ಗುರುಗಳೇ ನಮ್ಮ ಹಸು ಕಾಣ್ತಾ ಇಲ್ವಲ್ಲ ಅಂತ, ಹೋಗೋ ತೋಟದಲ್ಲಿ ಕರು ಹಾಕ್ಕೊಂಡಿದೆ ಅಂತ ಹೇಳಿದರು. ಆ ವ್ಯಕ್ತಿ ತೋಟಕ್ಕೆ ಹೋಗಿ ತೋಟದಲ್ಲ ಅಡ್ಡಾಡಿ ನೋಡಿದಾಗ ತೋಟದಲ್ಲೇ ಹಸು ಮಲಗಿತ್ತು, ಕರು ಹಾಕಿತ್ತು. ಇದು ಒಂದು ನಿದರ್ಶನ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.